ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇವತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಯಾವ ವಿಷಯದ ಬಗ್ಗೆ ನಿಮಗೇನಾದರೂ ಕುತೂಹಲ ಇದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾರೆ. ಹಾಗಾದರೆ ಏನು, ಯಾವ ನಿರ್ಣಯ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸ್ಥಳೀಯ ಚುನಾವಣೆಗಳು, ಅಂದರೆ ಸ್ಥಳೀಯ ಚುನಾವಣೆಗಳು ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, BBMP ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅದಾಗಿರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಸ್ಥಳೀಯ ಸಂಸ್ಥೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಸಂದರ್ಭದಲ್ಲಿ ಎಲೆಕ್ಷನ್ ಬಂದ್ರೆ ಆ ಎಲೆಕ್ಷನ್ನಲ್ಲಿ ಇನ್ನು ಮುಂದೆ EVM ಬಳಸುವ ಹಾಗೆ ಇಲ್ಲ. ಅದಕ್ಕೆ ಬದಲಾಗಿ ಬ್ಯಾಲೆಟ್ ಪೇಪರ್ ಅನ್ನು ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿದೆ. ನನಗೆ ಅರ್ಥ ಆಗ್ತಾ ಇಲ್ಲ ಈ ರಾಜ್ಯ ಸರ್ಕಾರದ ಈ ಒಂದು ನೀತಿ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇವತ್ತು ದೇಶ EVM ಮೂಲಕ ಎಲೆಕ್ಷನ್ ನಡೆಸ್ತಾ ಇದೆ. 2020 ನಂತರ ಸುಮಾರು 25 ವರ್ಷಗಳ ಕಾಲ ಈ ದೇಶದಲ್ಲಿ EVM ಮುಖಾಂತರ ಎಲೆಕ್ಷನ್ ನಡೀತದೆ. ಆ EVMನಲ್ಲಿ ಯಾವುದೇ ಕೂಡ ಲೋಪ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಸುಪ್ರೀಂ ಕೋರ್ಟ್ಗೆ ತನ್ನ ಅಫಿಡವಿಟ್ ಅಲ್ಲಿ ಸಲ್ಲಿಸಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ EVMನ ಹ್ಯಾಕ್ ಮಾಡ್ತಕ್ಕಂಥದ್ದು ಏನಾದರೂ ನೀವು ಪ್ರೂವ್ ಮಾಡ್ಬೋದು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದೆ. ಒಟ್ಟಾರೆ ಏನು ಹೇಳೋದು ಅಂತ ಹೇಳಿದ್ರೆ, ಭಾರತದಲ್ಲಿ EVMಗಳ ಮುಖಾಂತರ ನಡೀತಕ್ಕಂಥ ಎಲೆಕ್ಷನ್ಸು ಸಂಪೂರ್ಣವಾಗಿ ಒಂದು ಹ್ಯಾಕ್ ಫ್ರೀ ಆಗಿ, ಯಾವುದೇ ತಕರಾರು ಇಲ್ಲದೆ ಸುಮಾರು 25 ವರ್ಷಗಳಿಂದ EVM ಮುಖಾಂತರ ನಡೀತಾ ಇದೆ. ಇಂತಹ ಒಂದು EVM ಮುಖಾಂತರ ನಡೀತಕ್ಕಂಥ ಎಲೆಕ್ಷನ್ ಮೇಲೆ, EVMಗಳ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಹುಲ್ ಗಾಂಧಿಗೆ ನಂಬಿಕೆ ಇಲ್ಲ. ವೋಟ್ ಚೋರಿ ಅಂತಾರೆ. ಹಾಗಾದ್ರೆ ವೋಟ್ ಚೋರಿ ಆಗಿದ್ರೆ ಅದನ್ನ ಸರಿಪಡಿಸ್ಬೇಕಲ್ಲ. ಯಾರು ಸರಿಪಡಿಸಬೇಕು? ಅದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರಿಪಡಿಸಬೇಕು. ಒಂದು ಕಡೆ ಬಿಹಾರ್ನಲ್ಲಿ ಹೋಗ್ತಾರೆ, ನರೇಂದ್ರ ಮೋದಿ ಅವರು ವೋಟ್ ಚೋರಿ ಮಾಡಿದ್ದಾರೆ ಅಂತಾರೆ. SIRಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಕರ್ನಾಟಕಕ್ಕೆ ಬರ್ತಾರೆ, ಮಹದೇವಪುರದಲ್ಲಿ ವೋಟ್ ಚೋರಿ ಆಗಿದೆ ಅಂತಾರೆ. ಇಲ್ಲಿ ವೋಟ್ ಚೋರಿ ಆಗಿದೆ, ಇದನ್ನ ಸರಿಪಡಿಸಬೇಕು ಅಂತ ಹೇಳ್ತಾರೆ. ಬಿಹಾರದಲ್ಲಿ SIR ನಿಂದ, ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ವೋಟರ್ಸ್ ಲಿಸ್ಟ್ ಅಂತ, ಅಂದ್ರೆ ಯಾರಾದ್ರೂ ತೀರ್ಕೊಂಡಿರ್ತಾರೆ, ಯಾರಾದ್ರೂ ಟ್ರಾನ್ಸ್ಫರ್ ಆಗಿರ್ತಾರೆ, ಯಾರಿಗಾದ್ರೂ ಈ ಅಸೆಂಬ್ಲಿ ಸೆಗ್ಮೆಂಟ್ ಇಂದ ಬೇರೆ ಕಡೆ ಅಸೆಂಬ್ಲಿ ಸೆಗ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಒಟ್ಟಾರೆ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIR ಅಂತ ಹೇಳಿ ಒಂದು ಅಭಿಯಾನ ಶುರುವಾಗಿದೆ. ಅದರಲ್ಲಿ ಸುಮಾರು ಹೆಚ್ಚು ಕಡಿಮೆ 60-65 ಲಕ್ಷ ವೋಟರ್ಸ್
ಅವರು ಸರಿಪಡಿಸಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ. ಸೊ ನಾನು ಏನು ಹೇಳಕ್ ಹೊಂಟಿದ್ದೀನಿ ಅಂತ ಹೇಳಿದ್ರೆ, ಭಾರತದಲ್ಲಿ EVM ಸಕ್ಸಸ್ಫುಲ್ ಆಗಿದೆ, ಯಾವುದೇ ಕಾರಣಕ್ಕೂ ಹ್ಯಾಕ್ ಮಾಡೋದಕ್ಕೂ ಬರೋದೇ ಇಲ್ಲ. ಇದು ಒಂದು ವಿಚಾರ. ಈಗ ಕರ್ನಾಟಕಕ್ಕೆ ಬರೋಣಂತೆ. ಇದೇ ರಾಹುಲ್ ಗಾಂಧಿಯವರು, ಇದೇ ಕಾಂಗ್ರೆಸ್ ಅವರು, ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಅವರು ಮೊನ್ನೆ 2023ರಲ್ಲಿ ನಡೆದಿರ್ತಕ್ಕಂತಹ ಚುನಾವಣೆಯಲ್ಲಿ 136 ಸೀಟ್ MLA ಗೆಲ್ತಾರೆ. ಹಾಗಾದ್ರೆ ಅಲ್ಲಿ ವೋಟ್ ಚೋರಿ ಆಗಿಲ್ವಾ? ಮೊನ್ನೆ ಬೈ ಎಲೆಕ್ಷನ್ ನಲ್ಲಿ ಕೂಡ ಕಾಂಗ್ರೆಸ್ ಗೆಲ್ಲಿತು. ಅವರು ಸುಮಾರು 7-8-9 ಜನ MP ಗಳಿದ್ದಾರೆ. ಅವರು ಕೂಡ ಇದೇ EVM ಮುಖಾಂತರ ಗೆದ್ದಿದ್ದು. ಕಳೆದ ಬಾರಿ ರಾಜ್ಯದಲ್ಲಿ 28 ಲೋಕಸಭಾ ಇದ್ರೆ ಒಂದೇ ಒಂದು ಸೀಟ್ ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್. 2024 ಪಾರ್ಲಿಮೆಂಟರಿ ಚುನಾವಣೆಯಲ್ಲಿ ಅದೇ ಕಾಂಗ್ರೆಸ್ 9ರವರೆಗೂ ಗೆಲ್ಲಿತಾರೆ. ಅವಾಗ ವೋಟ್ ಚೋರಿ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ EVM ಮೇಲೆ ಡೌಟ್ ಇಲ್ವಾ? ಇಡೀ ರಾಜ್ಯದಲ್ಲಿ ಈ ಕಾಂಗ್ರೆಸ್ನ ಈ ದ್ವಂದ್ವ ನೀತಿ ಇದೆಯಲ್ಲ, ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರಿಗೆ ಯಾವುದೇ ರೀತಿಯಿಂದ EVM ಮೇಲೆ ತಕರಾರಿಲ್ಲ, EVM ಮೇಲೆ ಡೌಟೇ ಇಲ್ಲ. ಆದರೆ ಏನು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು EVM ಅನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಏನು ವೋಟ್ ಚೋರಿ ಆಗಿದೆ ಅಂತ ಹೇಳಿ ಬೇಸ್ಲೆಸ್ ಆಗಿ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರಲ್ಲ, ಅವ್ರ ನಾಯಕರು ಮಾಡಿದ್ದಾರೆ, ಅವ್ರ ನಾಯಕರು ಹೇಳಿದ್ದಾರೆ, ನಾವು ಕೂಡ ಹೇಳಲೇಬೇಕು ಅಂತ ಹೇಳಿ ಈ ರೀತಿ ಒಂದು ಗುಲಾಮಗಿರಿಯ ಮಾತುಗಳನ್ನು ಆಡ್ತಕ್ಕಂಥ ಈ ಕಾಂಗ್ರೆಸ್ಗೆ ಈಗಾಗಲೇ ಜನ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸುಮಾರು 2000ದಿಂದ ಏನು ನಾವು EVMಗೆ ಬ್ಯಾಲೆಟ್ ಪೇಪರಿಂದ EVMಗೆ ಕನ್ವರ್ಟ್ ಆಗಿದ್ದೀವಲ್ಲ, ಸುಮಾರು EVM ಬಂದ ಮೇಲೆ ದೇಶದಲ್ಲಿ 2 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾದ್ರೆ ಅವತ್ತು ವೋಟ್ ಚೋರಿ ಆಗಿಲ್ವಾ? ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರನೇ ಆಡಳಿತ ನಡೆಸ್ತಾ ಇತ್ತು. ಅಲ್ಲಿ ಗೆದ್ದಿದ್ದು EVM ಮುಖಾಂತರನೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಸೋಲ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಕಳೆದ 10 ವರ್ಷದಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕನಿಷ್ಠ ಅಂದ್ರೆ 80-85 ಎಲೆಕ್ಷನ್ ನಲ್ಲಿ ಸೋತಿದೆ ಅನ್ನೋದ್ರ ಬಗ್ಗೆ ಇಂತಿಷ್ಟು ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ಇನ್ನ ಅವ್ರಿಗೆ ಜೀವನದಲ್ಲಿ ಅಧಿಕಾರ ಕೇಂದ್ರದಲ್ಲಿ ಸಿಗೋದೇ ಇಲ್ಲ. ಬಿಹಾರದಲ್ಲಿ ಖಂಡಿತವಾಗಿ ಕೂಡ ಈ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗೋಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಇನ್ನು ಸುಮಾರು 5-6 ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಅವರು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಹತಾಶರಾಗಿದ್ದಾರೆ ಕಾಂಗ್ರೆಸ್. ಈ ಹತಾಶದ ಮನೋಭಾವನೆಯಿಂದ EVM ಬೇಡ, ಕರ್ನಾಟಕದಲ್ಲಿ ಲೋಕಲ್ ಎಲೆಕ್ಷನ್ ನಲ್ಲಿ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಮುಖಾಂತರ ನಾವು ಎಲೆಕ್ಷನ್ ಮಾಡಬೇಕು ಅನ್ನೋದು ನಿನ್ನೆ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ. ಸ್ವಾಮಿ, ಈಗಾಗಲೇ ಬ್ಯಾಲೆಟ್ ಪೇಪರ್ನ ಯಾವ ರೀತಿ ರಿಗ್ಗಿಂಗ್ ಮಾಡ್ತಾ ಇದ್ರು ಸ್ವತಃ ಈ ರಾಜ್ಯದ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಏನಣ್ಣ, ಮೊದಲೆಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ ಹಾಕಿ ಗುದ್ದುತ್ತಾ ಇದೀವಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಂದರೆ ಈ ಮುಂದೆ ಕೂಡ ಬ್ಯಾಲೆಟ್ ಪೇಪರ್ಗಳನ್ನ ಇಟ್ಕೊಂಡು ಪ್ರಭಾವವನ್ನು ಬಳಸಿ ಇಲ್ಲಿ ಕೂಡ ಅವರು ಇದೇ ರೀತಿ ಮತ್ತೆ ಮುಂದೆ ಏನಾದರೂ ರಿಗ್ಗಿಂಗ್ ಮಾಡಿ ಅಧಿಕಾರಕ್ಕೆ ಬರಬೇಕಾಗುತ್ತೇನೋ ಅನ್ನೋ ಒಂದು ಮನೋಭಾವನೆ ಇದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನನಗೆ ಅನಿಸುತ್ತೆ ಈ ಕಾಂಗ್ರೆಸ್ನ ಈ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಒಂದು ಗೂಗಲ್ ಪೇಮೆಂಟ್ ಇರ್ಬೋದು,
ಫೋನ್ ಪೇ ಇರ್ಬೋದು, UPI ಇರ್ಬೋದು, ಲಕ್ಷ 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 ಗಟ್ಟಲೆ ಟ್ರಾನ್ಸ್ಫರ್ ಆಗುತ್ತೆ. ಯಾವುದೋ ಒಂದು ಅಂಗಡಿಗೆ ಹೋಗ್ತಾನೆ, 1 ಲಕ್ಷ ರೂಪಾಯಿ ಏನೋ ಒಂದು ಐಟಮ್ ಪರ್ಚೇಸ್ ಮಾಡಿದ್ರೆ ಫಟಾಫಟ್ ಅಂತ ಹೇಳಿ ಫೋನ್ ಪೇನಲ್ಲಿ, ಗೂಗಲ್ ಪೇನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅವನು ಲೆಕ್ಕ ಮಾಡಿ ಕೊಡೋದಿಲ್ಲ, ಅವನು ಲೆಕ್ಕ ಮಾಡಿ ತಗೊಳ್ಳೋದಿಲ್ಲ. 1 ಲಕ್ಷ ರೂಪಾಯಿನ ಜಸ್ಟ್ ಸ್ಕ್ರೀನ್ ಶಾಟ್ ನೋಡಿಸ್ಬಿಟ್ರೆ ಅವನು ಬಂದಿದೆ ಅಂತೇಳಿ ಭಾವಿಸ್ತಕ್ಕಂತಹ ಈ ಒಂದು 21ನೇ ಟೆಕ್ನಾಲಜಿ, 21ನೇ ಶತಮಾನದ ಟೆಕ್ನಾಲಜಿಯನ್ನು ಕೂಡ ಈ ಕಾಂಗ್ರೆಸ್ ಒಪ್ತಾ ಇಲ್ಲ. ಹಿಂಗ್ ಓದ್ತಿದ್ರೆ ಎಲ್ಲೋ ಹೋಗ್ತದೆ. ಕಾಂಗ್ರೆಸ್ಗೆ ಹೋಗ್ತಿದ್ರೆ ಬಿಜೆಪಿಗೆ ಹೋಗ್ತದೆ, ಬಿಜೆಪಿಗೆ ಹೋಗ್ತದೆ ಕಾಂಗ್ರೆಸ್ ಹೋಗ್ತದೆ ಅನ್ನೋ ಒಂದು ಭಯದ ವಾತಾವರಣದಲ್ಲಿ ಈ ಕಾಂಗ್ರೆಸ್ ಕೇವಲ ಸುಳ್ಳನ್ನು ಹೇಳ್ಕೊಂಡು ಅಧಿಕಾರವನ್ನು ಚಲಾವಣೆ ಮಾಡ್ಬೇಕಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇದೆ. ಈಗ ಬೆಂಗಳೂರಿಗೆ ಬರೋಣಂತೆ. ಬೆಂಗಳೂರು ಪ್ರಪಂಚಕ್ಕೆ ಸಾಫ್ಟ್ವೇರ್ ಟೆಕ್ನಾಲಜಿಯನ್ನು ಕೊಡ್ತಕ್ಕಂಥ ಒಂದು ನಗರ ಯಾವ್ದಾರು ಇದ್ರೆ ಅದು ಬೆಂಗಳೂರು. ಹೇಳಿ ಕೇಳಿ ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ಟೆಕ್ನಾಲಜಿಗೆ, ಸಾಫ್ಟ್ವೇರ್ಗೆ, ಇಡೀ ಪ್ರಪಂಚಕ್ಕೆ ಟೆಕ್ನಾಲಜಿಯನ್ನು ಕೊಡ್ತಕ್ಕಂತಹ ಬೆಂಗಳೂರಲ್ಲಿ ನಾವಿದ್ದೀವಿ. ಬೆಂಗಳೂರಿನಲ್ಲಿ ಇದ್ದುಕೊಂಡು ಕೂಡ ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಳ್ಳದೆ ನಾವು ಮತ್ತೆ ಪುರಾತನ ಕಾಲದಲ್ಲಿ ನಾವು ಹಳೆ ಕಾಲದಲ್ಲಿ ಬ್ಯಾಲೆಟ್ ಇಟ್ಕೊಂಡಿದ್ವಲ್ಲ ಆ ರೀತಿ ಮಾಡೋದು ಕೊಂಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ನನಗನಿಸುತ್ತೆ ಬೆಂಗಳೂರಿನ ಮಾನವನ್ನು ಕೂಡ ಹರಾಜಾಗ್ತಾ ಇದ್ದಾರೆ. ಇದು ಈಗಾಗಲೇ ಸಮಸ್ತ ಕರ್ನಾಟಕದ ಹೆಚ್ಚು ಕಡಿಮೆ 7 ಕೋಟಿ ಜನರಿಗೆ ಇದು ಅರ್ಥ ಆಗಿದೆ. ಇದೇ ರೀತಿ ಏನಾದರೂ ಕಾಂಗ್ರೆಸ್ ಸರ್ಕಾರ ತನ್ನ ಮಾನಸಿಕ ಸ್ಥಿತಿಯನ್ನು ಮುಂದುವರಿಸಿದ್ರೆ ಮುಂದೆ ಒಂದು ದಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮತದಾರರು ತಕ್ಕ ಪಾಠವನ್ನು ಕಲಿಸ್ತಾರೆ. ಇದು ನಿಶ್ಚಿತ. ಹೀಗಾಗಿ ನನಗನಿಸ್ತದೆ ಕಾಂಗ್ರೆಸ್ ಇನ್ನು ಮುಂದೆ ಆದರೂ ಕೂಡ EVM ಮೇಲೆ ನಂಬಿಕೆ ಇಡಲಿ, ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಡಲಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ನಂಬಿಕೆ ಇಡಲಿ, ಭಾರತದ ಸಂವಿಧಾನದ ಮೇಲೆ ಕೂಡ ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೋಬೇಕು. ಪ್ರತಿದಿನ ಎದ್ದ ತಕ್ಷಣ ಅವ್ರ ನಾಯಕರು, ಕಾಂಗ್ರೆಸ್ಸಿನ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೈಯಲ್ಲಿ ಒಂದು ಸಣ್ಣ 100-150 ರೂಪಾಯಿ ಸಂವಿಧಾನವನ್ನು ಇಟ್ಕೊಂಡು ತಿರುಗೋದಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಹಿಂಗ್ ತೋರಿಸಿ ತಿರುಗೋದಲ್ಲ. ಸಂವಿಧಾನವನ್ನು ಅಧ್ಯಯನ ಮಾಡಿ ಸಂವಿಧಾನಕ್ಕೆ ಗೌರವವನ್ನು ಕೊಡೋದು ಕಲ್ತ್ಕೋಬೇಕಾಗಿ ಈ ಮುಖಾಂತರ ನಾನು ಒಂದು ಸಣ್ಣ ಸಲಹೆಯನ್ನು ಮಾಡುತ್ತಾ ಈ ಒಂದು ಸಂಚಿಕೆಯನ್ನು ನಾನು ತಮ್ಮ ಅವಗಾಹನೆಗಾಗಿ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.